ಬಾತ್ರೂಮ್ ತೊಳೆಯೋದ್ರಲ್ಲಿ ಮುಂಚ್ಕೊಂಡ್ ಹೋಗಿ ನಾನ್ ಉಟ್ಕೊಂಡಿರಂತ ಉಟ್ಕೊಂಡಿದ್ದೆ. ಊಟ ತಿಂದರೆ ಇದು ಇದಕ್ಕೆ ಹೋಗುತ್ತೆ ಇದಕ್ಕೆ ಕರೆಕ್ಟ್ ಗೆ ಫಲ ಹೊಳಿಬೇಕು ಮೇಡ. ಸರಿಯಾದಿ ಲಕ್ಷ್ಮ ಬ್ಲಾಗರ್ ಹತ್ರ ಮಾತಾಡ್ತಿದ್ಯಾ? ಇಲ್ಲಿ ಇರೋದಲ್ಲ ನಿಮ್ಗೆ ಕಾಣು. ಪ್ರೀತಿ ಮುಂದೆ ಏನಿಲ್ಲ. ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾಳೆ ನಮ್ಮ ಮನೇಲಿ ಪೂಜೆ, ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದೀವಿ ನಾವು. ಅದಕ್ಕೆ ಫುಲ್ ಪ್ರಿಪರೇಷನ್ಸ್ ನಡೀತಿದೆ. ಬೆಳಗಿಂದ ಫುಲ್ ಎಲ್ರು ಬಿಸಿ, ಎಲ್ರು ಕೆಲಸ ಮಾಡೋದ್ರಲ್ಲಿ ಬಿಸಿ. ವ್ಲಾಗ್ ಮಾಡಿರಲಿಲ್ಲ ಅದಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7:05 ಆಯ್ತಾ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಗ ಹೋಗಿ ಎಲ್ರು ನೋಡಿರ್ತೀರ. ಲೇಟಾಗಿ ಬಂದಿರುತ್ತಲ್ವಾ, ಸಾರಿ. ಸ್ವಲ್ಪ ಅವಾಗ ನಾನು 1/4 kg ಬ್ರೈನ್ ವರ್ಕ್ ಆಗಲ್ಲ. ಸೊ ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಅಂಡ್ ಈ ಟೈಮಲ್ಲಿ ನಮ್ಮ ವರ್ಷಿತಾ ಅವರು ಬಿಡ ನೀನ್ ಹೆಂಗಿದ್ರು ಕಾಣೋದೆ ಬಿಕಾರಿ ತರ. ಅದ್ರಲ್ಲಿ ಏನಿದೆ, ದೋಸೆ ವಿತ್ ಆಳು ಪಲ್ಯ ತಿಂತವ್ರೆ, ಆರ್ಡರ್ ಮಾಡ್ಕೊಂಡು ತಿಂತವ್ರೆ. ಇದ್ರ ಜೊತೆಗೆ ಇದೇನು ಸ್ಯಾಂಡ್ವಿಚ್, ಇದು ಮಶ್ರೂಮ್ ಕಬಾಬ್. ಮಶ್ರೂಮ್ ಕಬಾಬ್. ರಷ್ಯಾದಲ್ಲಿದ್ದಾಗ ಅಲ್ಲಿ ಫೋನ್ ಮಾಡಿದಾಗ ಇಲ್ಲಿ ಬಂದ್ ಅನ್ನ ಸಾರು ಮಾಡಿಕ್ಬಿಟ್ರೆ ಸಾಕು, ನಾನು ಅದ್ರಲ್ಲೇ ಹೊಟ್ಟೆ ತಿನ್ಕೊಂತೀನಿ. ನಮ್ಮ ಅಜ್ಜಿನ ಕರಿಬೇಕು ಇದಕ್ಕೆ, ಯಾಕಂದ್ರೆ ನಮ್ಮ ಅಜ್ಜಿನೇ ಅಜ್ಜಿ. ಅವಳು ರಷ್ಯಾದಲ್ಲಿದ್ದಾಗ ಏನ್ ಮಾಡಿಕ್ಕು ಅಂದಿದ್ಲ ಅಜ್ಜಿ ನಿನ್ಗೆ ಅಡ್ಗೆ? ಅನ್ನ, ಬೇಳೆ ಸಾಂಬಾರು, ನೀನು ನಮ್ ಬರೋಕ್ಕೆ ಮುದ್ದೆ ಇದೆಲ್ಲ ಮಾಡಿ ಒಂದು. ಇವತ್ತೇನಲ್ಲ ಅವಳು? ಇವತ್ತು ಬರೀ ಅನ್ನ ಸಾರ ಅಂತ ಅವಳೆ. ಬರೀ ಅನ್ನ ತಿನ್ ಬದುಕ್ಬೇಕಣ್ಣ ನೀ ಮನೆಗ್ ಬಂದು ಅಂತಾಳೆ ಅನ್ಬಿಟ್ಟು ನೋಡ್ರಿ ಆರ್ಡರ್ ಮಾಡ್ಕೊಂಡಿರೋದು 7 ಗಂಟೆಗೆ. ಇವಳು ಈ ನಾಯಿಗೆ ಒಂಚೂರು ಕಮಿಷನ್ ಹಾಕವಳೆ, ಅವಳಗಂತ ಸ್ಯಾಂಡ್ವಿಚ್ ತರ್ಸವಳೆ. ಅದಕ್ಕೆ ಅವಳ ಕಡೆ ಸಪೋರ್ಟ್ ಮಾಡ್ತಾವಳೆ ಅಲ್ವೇನೆ? ಇಲ್ಲ ಆಯ್ತು, ಒಂದು ಪೀಸ್ ಕೊಡಲ್ಲ, ಪರವಾಗಿಲ್ಲ ಕೊಡು. ಎಲ್ಲಾರು ಏನೇನ್ ಬೇಕು ಅಂತ ನೀವೇನಾರು ಹೇಳಿದ್ರೆ ಅದಕ್ಕೆ ಇರ್ಲಿ ಅಂತ ಮಶ್ರೂಮ್ ಕಬಾಬ್ ನಿಮ್ಗೆ ತರ್ಸಿದ್ವಿ. ಡೈಲಿ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ನಮ್ಮ ಮನೆ ಮುಂದೆ ಬರುತ್ತೆ. ಅಕ್ಕ ಬೇಡ ನಾನೇನ್ ಕವಿ ನೀನಾ ಕತೆ ಇಲ್ಲ. ನಾನೇನೆ ಯಾಕೆ ಹಿಡಿತಾ ಇದ್ದೀರ ಸರ? ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗೈತೆ. ಸುಸ್ತಲ್ಲ ಅದು, ಸುಸ್ತು. ಗೈಸ್ ನಮ್ ಪವಿಗೆ ಸುಸ್ತನ್ನಾಗ್ ಬರಲ್ಲ. ಹೇಳು ಪವಿ, ಸುಸ್ತು ಅಂತ ಹೇಳು ಪವಿ. ಅಲ್ಲಿ ಮೈಂಡ್ ದೋಷಿತ, ಸಾರಿ. ಹೋಗ್ಲಿ ಪಾಪ, ಹೆಲ್ಪ್ ಮಾಡೋಣ ಪಾಪ. ನನ್ನ ತಂಗಿರು ಹೆವಿ ಕಷ್ಟ ಪಡ್ತವ್ರೆ ಗೈಸ್. ನನಗೆ ನಿಜ ಹೇಳ್ಬೇಕಂದ್ರೆ ನಾನು ಮನೆ ಕೆಲಸ ಮಾಡಲ್ಲ, ಎಡಿಟ್ ಮಾಡೋಷ್ಟರಲ್ಲೇ ನನ್ನ ತಲೆ ಫುಲ್ ಒಡೆದೋಗಿರುತ್ತೆ. ಆ ರೀಸನ್ ಇಂದ ಜಾಸ್ತಿ ನಾನು ಮನೆ ಕೆಲಸ ಮಾಡಲ್ಲ. ನನ್ನ ತಂಗಿರು ಅಲ್ಲಿ ಸ್ವಲ್ಪ ಆದ್ರೂ ಹೇಳ್ಕೊತೀನಿ ಬಿಡೆ. ಬೇಸಿಕಲಿ ಇವ್ರ ಪ್ರಕಾರ ನಾನು ಕೆಲಸನೇ ಮಾಡಲ್ಲ, ನನ್ನ ಪ್ರಕಾರ ನಾನು ಸ್ವಲ್ಪ ಕೆಲಸ ಮಾಡ್ತೀನಿ. ಇವೆಲ್ಲ ಕೆಲಸ ಅಲ್ವಾ, ಇವೆಲ್ಲ ಬಿಚ್ಕೊಡಲ್ವಾ? ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಮನೆಗೆ ಬಂದ್ಮೇಲೆ ಇದೆ ಫಸ್ಟ್ ಬ್ಲಾಗ್ಲೇ. ಸತ್ಯನಾರಾಯಣ ಸ್ವಾಮಿ ಪೂಜೆದು ಗುರುಪ್ರವೇಶ ಆದ್ಮೇಲೆ ಫಸ್ಟ್ ಬ್ಲಾಗ್ ಗೈಸ್. ಈ ಮನೆಗೆ ಬಂದ್ಮೇಲೆ ನಮ್ಮ ಹೊಸ ಮನೇಲಿ ನಮ್ಮ ಪೂಜೆ ಮಾಡ್ತಾ ಇದೀವಿ. ದೇವ್ರನ್ನ ಇಲ್ಲಿ ಕುಣಿಸ್ತೀವಿ. ಸೊ ಬ್ಯಾಕ್ ಗ್ರೌಂಡ್ ಇದೇ ಇರುತ್ತೆ. ಬ್ಯಾಕ್ ಗ್ರೌಂಡ್ ನಮ್ಮಮ್ಮ ಅದಕ್ಕೋಸ್ಕರ ಯಾರು ಒದ್ಲಾಡ್ತಾರೆ ಅನ್ಬಿಟ್ಟು ಇದನ್ನೇ ಹಾಕ್ಸ್ಬಿಟ್ಟವ್ರೆ. ಸೊ ಎಲ್ಲಾ ಹಬ್ಬಕ್ಕೂ ಇದೆ ಬ್ಯಾಕ್ ಗ್ರೌಂಡ್ ನಮ್ಮ ಮನೇಲಿ, ನೋಡ್ಕೊಂಬಿಡಿ ಆಯ್ತಾ. ಬ್ಯಾಕ್ ಗ್ರೌಂಡ್ ಅಂತೂ ಚೇಂಜ್ ಆಗಲ್ಲ. ಮೇ ಬಿ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅನ್ಕೊಂಡಿದೀನಿ. ಕೃಷ್ಣ ಜನ್ಮಾಷ್ಟಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಗಿಂತ ಇನ್ನೂ ಸಕ್ಕತ್ತಾಗಿ ಮಾಡ್ತೀನಿ ಆಯ್ತಾ. ಆ ವ್ಲಾಗ್ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಾನು ಹೆಜ್ಜೆ ಎಲ್ಲ ಇಡ್ತೀನಿ ಕೈಯಲ್ಲಿ. ನನಗೊಂಥರ ಫುಲ್ ಫೇವ್ರೆಟ್ ಕೃಷ್ಣ ಅಂದ್ರೆ. ಇದು ಏನೋ ಪಾಪ ಅವ್ರ ಭಕ್ತಿ, ಅವ್ರಿಗೆ ಸತ್ಯನಾರಾಯಣ ಎಲ್ಲಾರು ಒಬ್ರೆ. ಬಟ್ ಆದ್ರೂ ನನಗೆ ಕೃಷ್ಣನೇ ಇಷ್ಟ. ನಿನಗ್ ವಿಷ್ಣು ಇಷ್ಟ ಆದ್ರೆ ನನಗೆ ಕೃಷ್ಣ ಇಷ್ಟ. ಆಯ್ತಮ್ಮ, ಅವ್ರವ್ರ ದೇವ್ರೆ ಅವ್ರವ್ರಿಗೆ ಏನೇನ ಕೃಷ್ಣ ಅಂತವನೇ ಸಿಗ್ಬೇಕಾ? ಸರಿ ಬಿಡು, ನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೆ. ನಾನು ಅನ್ಕೊಂತೀನಿ ನನ್ನ ಬ್ಲಾಗ್ ಅಲ್ಲಿ ಗಂಡನ ವಿಷಯಕ್ಕೆ ಹೋಗ್ಬಾರ್ದು, ನನ್ನ ಮದ್ವೆ ವಿಷಯಕ್ಕೆ ಹೋಗ್ಬಾರ್ದು ಅಂತ. ಇವ್ರು ಸುಮ್ನೆ ಇರ್ಲಾರ್ದಿರ ತಳ್ಬಿಡ್ತಾರ ಹಂಗೇನೆ ಬಾವಿಗೆ, ಹಾಳು ಬಾವಿಗೆ ಹೋಗ್ ಬೀಳು ಅಂತ. ನಾನೇನ್ ಮಾಡ್ಲಿ? ಹಿಂಗೇಳ ಸರ್ ತೋರ್ಸ್ಬೇಡ ಸರ್, ಪ್ಲೀಸ್ ಆಫ್ ಮಾಡ. ನೋ ವೇ. ನೀನ್ ಮಾಡು ಅಂದಿದ್ ನಾನ್ ಮಾಡಲ್ಲ. ನೀನ್ ಮಾಡು ಅಂದಿದ್ ಮಾಡ್ಬಿಟ್ರೆ ನನ್ನ ಅಕ್ಕ ಅನ್ಸ್ಕೊಂತೀನ. ಇಲ್ಲಿ ಫುಲ್ಲು ತೆಂಗಿನಕಾಯಿ ಎಲ್ಲ ಇರ್ದು ನಾಳೆ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಆದ್ರೆ ನನ್ನ ಬಿಟ್ಟು ನನ್ನ ಕಪ್ಪಿಗಳು ಮತ್ತ ಅಮ್ಮ ಏನೋ ಮಾಡ್ತವ್ರೆ. ನಂಗೆ ಬೇಜಾರಾಗುತ್ತೆ. ಫಸ್ಟ್ ಮಗ್ಳು ಅಂತ ನಂಗೆ ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿನೂ ಕೊಡಲ್ಲ. ಏನ್ ಮಾಡೋದು, ಹೊಡೆದೇ ಸಸ್ಬಿಡೋಣ ಅನ್ಸುತ್ತೆ ಇವ್ರನ್ನೆಲ್ಲ.
ಏನೋ ಚೆನ್ನಾಗಿದೆ ನನ್ನನ್ನು ಬಿಟ್ಟು ಸೆಲೆಕ್ಷನ್ಸ್ ಎಲ್ಲ ಮಾಡ್ತಾರೆ. ನಾಚಿಕೆ ಮಾನ ಮರ್ಯಾದೆ ಎಕ್ಸೆಟ್ರಾ ಏನಿಲ್ಲ. ಏನ್ ಮಾಡ್ತಾರೆ? ಇವೆರಡು ಚೆನ್ನಾಗಿ ಕಾಣುತ್ತಾ? ಅದು ಆ ಪಂಚೆ ತೋರ್ಸು, ಅದು ತೋರ್ಸು. ಎಷ್ಟು ಚೆನ್ನಾಗೈತಲ್ಲ ನಮ್ಮಪ್ಪ. ನೋಡು ಇವೆರಡು ನೀನೆಲ್ಲ ಇವೆರಡು ಇದು ಇದಕ್ಕೆ ಹೋಗುತ್ತೆ, ಇದಕ್ಕೆ ಇದು ಈ ವೈಟ್ ಕಲರ್ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಆ ಪಂಚೆ ರೆಡ್ ಮಾತ್ರ ಮ್ಯಾಚ್ ಆಗುತ್ತೆ. ಅರೆ ನಾನು ಇದಾಕಂದ್ರೆ ಇದಾಕು ಅಂತ ಇದೀನಿ. ಇವೆರಡು ಚೆನ್ನಾಗಿ ಕಾಣುತ್ತೆ. ಇವೆರಡಕ್ಕಿಂತ ಇವೆರಡು ಕಾಂಬಿನೇಷನ್ ಇಷ್ಟ ಜಾಸ್ತಿ. ನನಗ್ ಬಟ್ಟೆ, ನನಗ್ ಸೀರೆ. ನೋಡಿ ಗೈಸ್, ನಮ್ಮಮ್ಮ ನಂಗೆ ಸೀರೆ ಇಸ್ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಅಮ್ಮನ ಸೀರೆನೇ ಎತ್ಕೊಂಡು ಹೋಗ್ತಾ ಇದೀನಿ ಗೈಸ್ ನಾನು. ಆನ್ ಮಾಡಲ್ಲ ಇಟ್ಟು ನಮ್ಮನೇಲಿ ನಮ್ಗೆ ಬೆಲೆನೇ ಇಲ್ಲ ಗೈಸ್. ಅಮ್ಮ ನಮಗ್ ಸೀರೆ ಕೊಟ್ಟಿಲ್ಲ. ಯಾಕೆ ಹೊಡ್ಬೇಕು ಆ ಕಬೋರ್ಡ್? ನಿನ್ ಕಬೋರ್ಡಲ್ಲಿ ಬರೀ ಚಡ್ಡಿ ಬನಿಯನ್ನೇ ಇರುತ್ತಪ್ಪ. ಯಾಕೆ ಕಬೋರ್ಡ್ ಬೇಕು? ಆ ಕಬೋರ್ಡ್ ಓಪನ್ ಮಾಡಕ್ಕೆ ಲಾಕ್ ಮಾಡ್ಬಿಟ್ಟಾರೆ. ಈ ಕಬೋರ್ಡ್ ಡೈಲಿ ಯೂಸ್ ಬಟ್ಟೆ ಕಬೋರ್ಡ್ ಓಪನ್ ಮಾಡ್ತಿದ್ದೆ, ಇದ್ರಲ್ಲಿ ಯಾವ ತರ ತಗೊಂಡು ನಾವೆಲ್ಲ ದೇಪ್ತೀವಿ ರೇಷ್ಮೆ ಸೀರೆ ಅಂದ್ಬಿಟ್ಟೆ ನಮ್ಮಮ್ಮ ಲಾಕ್ ಹಾಕ್ಬಿಟ್ಟೈತೆ. ಐತೆ ಸೀರೆ ಅಡ್ಡಿಸಲ್ಲ ಅಲ್ಲ ಸೀರೆ ಗೈಸ್, ನಮ್ಮಮ್ಮ ಸೀರೆ ಸೆಲೆಕ್ಷನ್ಸ್ ಎತ್ಕೊಂಡು ಹೋಗ್ತೀನಿ ಅಷ್ಟೇ. ಅದೆಲ್ಲ ಆಗಲ್ಲ ಬಿಡ್ರಿ. ನಮ್ ಸೀರೆಗಳಲ್ಲಿ ಬ್ಲೌಸ್ ನಾವು ಬೆಳಿಗ್ಗೆ ಅಷ್ಟರಲ್ಲೇನೋ ಹೊಂಚ್ಕೊಂತೀವಿ, ಆದ್ರೆ ಸೀರೆ ಬೇಕಲ್ಲ. ಇಲ್ಲಿರೋದೆಲ್ಲ ನಿಮ್ಗೆ ಕಾಣು. ನಿನ್ನ ಪ್ರೀತಿ ಮುಂದೆ ಏನಿಲ್ಲ. ಅಮ್ಮ ನಾಳೆ ನೀನ್ ಯಾವ ಸೀರೆ ಹಾಕೊಂತ ಇದೀಯಾ? ಆ ಸೀರೆ ನನಗೆ. ನಾವು ನಾಳೆ 3 ಜನನು ಸೀರೆ ಹಾಕೊಳ್ಳೋಣ ಅಂತ ಇದೀವಿ. ಕೃಷ್ಣ ಜನ್ಮಾಷ್ಟಮಿಗೆ ಫುಲ್ ಟೈಟ್ ಸ್ಕೆಡ್ಯೂಲ್. ಏನ್ ಮಾಡ್ತೀನೋ ಗೊತ್ತಿಲ್ಲ. ಒಟ್ನಲ್ಲಿ ನಾಳೆ ಸೀರೆ ಹಾಕೊಬೇಕಂತ ಫಿಕ್ಸ್ ಆಗಿದ್ದೀನಿ, ನೋಡ್ಬೇಕು. ಅದೇನಪ್ಪ ಸೀರೆ ಉಟ್ಕೊಳ್ಳೋದಂದ್ರೆ ನಂಗೆ ತುಂಬಾ ಇಷ್ಟ. ಇದು ಯಾರ್ದು? ಇದು ಹಾಕೊಂತೀನಿ ನಾನು. ಉಂಚ್ಕೊಂಡ್ ಹೋಗಿ ನಾನು ಉಟ್ಕೊಂಡಿರ ಅಂತ ಉಟ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಬೇಡ. ಮತ್ತೆ ನಂಗೆ ಇದೇ ಸೀರೆ ಬೇಕಮ್ಮ. ಇದು ದೊಡ್ಡವಾಗ ನಂಗೆ ಇದೇ ಸೀರೆ ಬೇಕಮ್ಮ. ಪರವಾಗಿಲ್ಲ, ನಾನು ಬ್ಲೌಸ್ ಹೆಂಗೋ ಹೊಂಚ್ಕೊಂತೀನಿ, ನಂಗೆ ಅದೇ ಸೀರೆ ಬೇಕು. ಸರಿ ತಗೋ ಉಟ್ಕೋ. ಓಕೆ ಗೈಸ್, ನಮ್ಮ ಅಮ್ಮಂಗೆ ಏನ್ರ ಮೇಲೂ ಆಸೆ ಇಲ್ಲ ಗೈಸ್. ನಮ್ಮ ಅಮ್ಮ ಒಂದು ಜಗಳ ಆಡಲ್ಲ ನಮ್ಮ ಅಪ್ಪನ ಜೊತೆ, ಇದೇ ಬೇಕು ಅನ್ನಲ್ಲ. ನಮ್ಮಮ್ಮ ಹೆಣ್ಮಗುಣ ಅಂತ ನನ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅಮ್ಮಂಗೆ ಏನ್ ಆಸೆನೂ ಇಲ್ಲ ಗೈಸ್. ನಮ್ ಮೇಲೆ ಆಸೆ ಬಿಟ್ರೆ ಇನ್ನೇನ್ ಆಸೆನೂ ಇಲ್ಲ. ಈ ತರ ಸೀರೆ ಹಾಕೊಬೇಕು, ಆ ತರ ಬಳೆ ಹಾಕೊಬೇಕು, ಏನೂ ಇಲ್ಲ. ಅಮ್ಮ ಸ್ವಲ್ಪ ನೀನ್ ಹುಡುಗಿ ಆಗ್ಬೇಕಮ್ಮ. ಹಿಂಗ್ ಮಾಡಿನೇ ಚಿಕ್ಕಣ್ಣ ಇವಾಗ ಕಟ್ಟಂಗ್ ಮಾಡ್ಬಿಟ್ಟೆ. ಉಟ್ಕೊಂಡ್ಲ ನೋಡ್ಲ, ಬ್ಲೌಸ್ ಹಾಕೊಂಡ್ ನೋಡ್ಬೇಕು ಆಮೇಲೆ. ಸರಿ ಹಾಕೊಂಡ್ ನೀನೆ ಬೇಡ ನಮ್ಗೆ. ನಮ್ಮಮ್ಮ ಹಾಕೊಂಡ್ಲಿ. ನನ್ ಫ್ರೆಂಡ್ಸ್ಗೆ ಮಮ್ಮಿ ಇಲ್ಲಿಂದಾನೆ ಸ್ವಲ್ಪ ಬೈದ್ಬಿಡು ಮಮ್ಮಿ. ಯಾರು ಬರಲ್ವಾ? ಯಾರಿಗೂ ಪಾಪ ಕೂಲಿ ಕೆಲಸ ಮಾಡ್ತಾರಲ್ಲ, ಯಾರಿಗೂ ರಜಾನೆ ಕೊಟ್ಟಿಲ್ವಂತೆ ಪಾಪ. ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನೇನ್ ಗತಿ ಹೇಳೋರ್ದು. ಅವ್ರಿಗೆ ರಜಾನೆ ಕೊಟ್ಟಿಲ್ಲ ನನ್ನ ಫ್ರೆಂಡ್ಸ್ಗೆ. ನೋಡಿ ನಮ್ಮಮ್ಮ ನೆನ್ಸ್ಕೊಂತವ್ರು ಅವ್ರನ್ನೆಲ್ಲ. ಯಾಕಂದ್ರೆ ನಾನು ಏನೇ ಫಂಕ್ಷನ್ ಮಾಡಿದ್ರು ಅವರೆಲ್ಲ ನನ್ನ ಜೊತೆ ಇರ್ತಾರೆ, ಅವರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಒಂಥರ ನನ್ಗೆ ಐ ಲವ್ ದೆಮ್. 5 ಜನ ನಾವು ಗ್ಯಾಂಗು, ಗೊತ್ತಿರತ್ ನಿಮ್ಗೂ. ನೋಡಿ ಸೆಲೆಕ್ಟ್ ಮಾಡಿದೀನಿ, ಇದೊಂದು ಸೆಲೆಕ್ಟ್ ಮಾಡಿದೀನಿ. ಇವೆರಡ್ರ ಜೊತೆಗೆ ಇನ್ನೊಂದ್ ಸೆಲೆಕ್ಟ್ ಮಾಡ್ತೀನಿ. ಅದು ನಮ್ಮಮ್ಮ ನಾಳೆ ಆಪ್ಷನಲ್ ಮಾಡ್ಗೈತ ಅದನ್ನ. ಇದೇನಮ್ಮ ಇದು ಮದ್ವೆ ಸೀರೆ? ನಂಗೆ ಅದ್ ಕೊಡೆ. ಯಾವ್ದು? ಆ ಪಿಂಕ್ ಇದಾ? ನಾನು ಗೃಹಪ್ರವೇಶ ಕೊಟ್ಕೊಂಡಿದ್ನಲ್ಲ ಅದು. ಇದು ಗುರುಪ್ರವೇಶ ಕೊಟ್ಕೊಂಡಿದ್ದ. ಅಮ್ಮ ಇದಾ? ಇದೆಲ್ಲ ಇದೆ. ಇದಮ್ಮ ಉಡ್ಕೊಂಡಿದೀನಿ ನೀನು. ಇದ್ರ ದಿನ ಸತ್ಯನಾರಾಯಣ ಪೂಜೆ ಕುತ್ಕೊಂಡು ಉಟ್ಕೊಂಡಿದ್ದಲ್ವೇನೆ. ಇದು ಒಳಗಡೆ ಈ ಗ್ರೀನ್ ಐತಲ್ಲ, ಬೇಡ ನಂಗೆ. ನಾನು ಬರೀ ಹಾಕಿರೋ ಪೋಸ್ಟ್ ಎಲ್ಲ ಬರೀ ಗ್ರೀನ್ ಸೀರೆನೆ. ಹೋಗಿ ಬಂದು ಗ್ರೀನ್ ಸೀರೆನೆ ಚೂಸ್ ಮಾಡ್ತೀನಿ ಫೈನಲಿ. ನಾನು ಗ್ರೀನ್ ಸಾಕ ಹೋಗಿದೆ, ನಾನು ಬೇರೆ ಕಲರ್. ನಾನು ಲಾಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿಗೆ ಹಾಕೊಂಡಿದ್ದೆ. ಈಗ ನನ್ ಸೀರೆ ನನಗಂತ ತಂದ್ಬಿಟ್ಟು ನೀನು ಬ್ಲೌಸ್ ಹೊಲ್ಸ್ಕೊಂಡ್ಬಿಟ್ಟು ಇವಾಗ ಹಾಕೊಂಡಿದ್ದ ಅಂತ ಬೇರೆ ಕೇಳ್ತೀಯಾ? ಇವಾಗ ಇವೆರಡು ಸೆಲೆಕ್ಟ್ ಮಾಡಿದೀನಿ ಸಂಧ್ಯಾ. ಸಾರಿ ಇಲ್ಲ, ನನ್ ಗ್ರೀನ್ ಬೇಡ ಅಲ್ಲ. ನನ್ ಗ್ರೀನ್ ಹಾಕೊಂಡ್ ಸಾಕಾಗ ಹೋಗಿದೆ. ನಾನು ಇವೆರಡು ನಿನ್ಗೆಲ್ಲ ಹೇಳ್ತಾರೆ, ನಾನು ಕವಿಗೆ ಮತ್ತೆ ನನ್ಗೆ ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅಮ್ಮ ನನ್ನ ಹತ್ರ ಸೀರೆನೇ ಇಲ್ಲವ. ಅಯ್ಯೋ ಸಾಕಮ್ಮ, ಇರಸಿ ವರ್ಷಕ್ಕೊಂದ್ಸಲ ಉಟ್ಕೊಳ್ಳೋದಕ್ಕೆ ಬೇರೆ ಮಾಡಕ್ ಕೆಲಸ. ನಮ್ಮಮ್ಮ ಅಂತ ಸೀರೆನೂ ಇಲ್ಲ. ಗೈಸ್, ನೀವೆಲ್ಲರೂ ನಮ್ಮ ಅಕ್ಕ ಟಾಪ್ ಮಾತಾಡಿರ್ತೇವೆ, ಬಾಟಮ್ ನಾನು ತೋರಿಸ್ತೀನಿ. ಬಾಟಮ್ ತೋರಿಸ್ಬೇಡಪ್ಪ.
ಒಂದು ದುರಂತ ಆಗಿದೆ. ಆ ದುರಂತ ನಿಮ್ ಹತ್ರ ಹೇಳಿದ್ರೆ ನೀವು ಮತ್ತೆ ಉಳಿದಿದ್ರೆ ಗೋಡು ಅನ್ಕೊಂಡ್ಬಿಡ್ತೀರಾ. ಅದಕ್ಕೆ ಆ ದುರಂತ ಒಂದ್ ಹೇಳ್ತಾ ಇಲ್ಲ. ಹುಡುಗಿರು ತುಂಬಾ ಕಷ್ಟ ಪಡ್ತಾರೆ ಗೈಸ್ ಜೀವನದಲ್ಲಿ. ಹುಡುಗರ್ದೇನಿಲ್ಲ ಒಂದ್ ಎದ ಮೇಲೆ ಆಯ್ತಾ ನಿಮ್ದು ಓದ್ತೇನೆ ನೋಡ್ತಿಲ್ವ ಅಲ್ಲಿ ಏನಾಯ್ತು ರೆಡಿ ಊಟ ತಿಂದ್ರೆ ಅಮ್ಮ ಇಲ್ಲ ಯಾರ್ಯಾರು ನೀರ್ ಬಿಟ್ಟಿದ್ದು ಹೋಗ್ ಆಫ್ ಮಾಡಿ ಹೋಗು ಆಫ್ ಮಾಡಿದ್ವಿ ಇವಾಗ ಆಫ್ ಮಾಡಿಲ್ವಾ ಯಾಕಮ್ಮ ನಮ್ಮ ಅಪ್ಪಗ್ ಟೆನ್ಷನ್ ಕೊಡ್ತೀರಾ? ಯಾಕೆ ಇವ್ರಿಬ್ರು ಎಂತ ಕಂತ್ರಿಗಳಂದ್ರೆ ಅವ್ರಿಬ್ರಿಗೆ ಸೀರೆ ಇವಾಗ ಯಾರು ಒಂದ್ 3 ಸೆಲೆಕ್ಟ್ ಮಾಡಿ ಕೆಳಗಡೆ ನಾವು ಮಿಕ್ಕಿದ್ ನೋಡ್ಕೊಳ್ಳೋಣ. ನ್ಯಾಚುರಲ್ ಬ್ಯೂಟಿ ಇದೆ ಸಾಕು. ಯಾಸಿ ಹಾಕೊಂಡು ಈ ಸಲ ನೋಡು ಯಾರು ಎಂತ ಮಾತು ಹೇಳ್ತಾರ ಸಾಕು. ಇಲ್ಲಿ ನೋಡೆ ಇದೊಂದು ಮತ್ತೆ ಇದೊಂದು ತಗೊಂಡಿರ್ತೀನಿ ನೋಡೋಣ. ಇಲ್ಲ ಇದೊಂದು ಈ 4 ತಗೊಂಡಿರ್ತೀನಿ. ನಾನು ಹಾಕೊಂಡಿದೀನಿ ನನ್ ಫಂಕ್ಷನ್ಗೆ. ಪಾಪ ಜನ್ಗಳು ಒಂದೆರಡು ಮಾತಾಡು. ನೀರ್ ಎತ್ಕೊಂಡ್ಬನ್ನಿ ಗೊತ್ತಾಗ್ತದೆ. ಏನ್ ಮೈಲಿಂದ ಬಿಂಗೆ ನೀರ್ ತರ್ಬೇಕಾ? ಎಲ್ಲ ಆರ್ಡರ್ ಮಾಡ್ಬಿಡ್ತೀನಿ ನೀನು ಈ ತರ ಬ್ಲೌಸ್. ಅಕ್ಕ ಈ ಸೈಜ್ಗೂ ನಿನ್ ಸೈಜ್ಗೂ ಡಿಫ್ರೆನ್ಸ್ ಇಲ್ಲ. ಅರ್ಧಕ್ಕೆ ಅರ್ಧ ಕಟ್ ಮಾಡಿ. ನಾಯಿನೂ ಬೈತೈತಲ್ಲ ನೀರ್ ಬಿಡು ಎಲ್ಲ ಹೋಗಿ ಮನೆ ಬಾಗ್ಲು ನಿಂತೈತಂತೆ ನಡಿರಲ್ಲಿ ಮನುಷ್ಯರುಗಳ ನೀವು. ಅವಳಂತೂ ದೇವಣೆ. ನಮ್ಮ ಅಜ್ಜಿ ಹತ್ರ ಒಂದು ವಿಸಿಟ್ ಕೊಟ್ಟು ಬರ್ತೀನಿ ಗೈಸ್ ನಾನು. ಮರ್ಯಾದೆ ಲಕ್ಷ್ಮ ಬ್ಲಾಗರ್ ಹತ್ರ ಮಾತಾಡ್ತಿದ್ಯಾ? ನಿನ್ ಬ್ಲಾಗರ್ ಹಾಕಿದ್ದ ಮುಂಚೆ ನರ ಕಿತ್ತು ಬಿಡು ಹಿಂಗೆ. ಅಮ್ಮ ಹಿಂಸೆ ಕೊಡ್ತಾಳಮ್ಮ ಇವಳು. ನನ್ ಜೋರ ಹಿಂಗಂದ್ರೆ ಕೈ ಒಳಗಡೆ ಹೋಗಿ ಆಚೆ ಮಾಡ್ಬೇಕು. 4 ಸೀರೆ ತಗೊಂಡವಳೆ. ಇದ್ರಲ್ಲಿ ನಂದ್ ಯಾವ್ದು ಅಂತ ಗೊತ್ತಿಲ್ಲ. ತಗೊಂಡು ರೂಮ್ಗೆ ಹೋಗು, ನಾವ್ ಬರ್ತೀವಿ ಕ್ಲೀನ್ ಮಾಡಿ. ನಾನು ಹೆಲ್ಪ್ ಮಾಡ್ತೀನಿ ಗೈಸ್. ಅಮ್ಮ ನಂಗೆ ಸ್ವಲ್ಪ ಕಮ್ಮಿ ಕೆಲಸ ಕೊಡು, ನಂಗೆ ಸುಸ್ತಾಗ್ತಿದೆ. ಅಯ್ಯೋ ಬೆಳಗಿನ ಮಗು ಮಾಡಿ ಮಾಡಿ ಹೊಟ್ಟೆ ಬಂದ್ಬಿಟ್ಟೈತೆ. ಕ್ಲೀನಿಂಗ್ ಮಿಷಿನ್ ಅಮ್ಮ ಸ್ಟಾರ್ಟ್. ಇವಾಗ ರಷ್ಯಾದಿಂದ ಕಳ್ಸಿದಕ್ಕೂ ಸಾರ್ಥಕ. ನಮ್ಮಮ್ಮ ಒಂದೇನಾದ್ರು ಪೂಜೆ ಮಾಡ್ಬೇಕಂದ್ರೆ ಮೇಲಿಂದ ಕೆಳಗಡೆ ತನಕ ಕ್ಲೀನ್ ಮಾಡ್ಸುತ್ತೆ. ಅವಾಗ ಅನ್ಸುತ್ತೆ ದೊಡ್ಡ ಮನೆ ಸವಾಸ ಸಾಕಪ್ಪ ಅಂತ. ಇದನ್ನ ಇರ್ತಾರಂತೆ. ಬರ ಎತ್ತು ಬೇಗ ಬೇಡ ನೀನು. ನಾನ್ಯಾಕ್ ಬೇಡ? ನಾನು ಈ ಕಿರು ಬರ್ಲಿಲ್ಲ ಹಿಂಗೆ ಎತ್ತು ಬಿಡ್ತೀನಿ. ನಾನು ಕೃಷ್ಣ ಪರಮಾತ್ಮನ್ ಸ್ಟೋರಿ ಹೇಳೋಣ ಅಂತಿದ್ದೆ ನಿಂಗೆ. ಈ ಬೇಗ ಇತ್ತು ಟೈಮ್ ಇಲ್ಲ. ಗೋವರ್ಧನಗಿರಿ ಇದ್ರಲ್ಲೇ ಕಣ ಕೃಷ್ಣ ಇತ್ತು ನಿಂಗೆ. ನನ್ ತಂಗಿಗೆ ವಿಷ್ಣುಗೂ ಕೃಷ್ಣಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಹಿಡ್ಕೋಣ ನಿನ್ ಬೇಡ ಬಾರ. ನಿನ್ ಕೈಲೆಲ್ಲ ಆಗಲ್ಲ. ಇರ್ಕೋ ನನ್ ಕಾಲು ಮೊದ್ಲೇ ಉಳ್ಕೈತೆ. ನಮ್ಮಮ್ಮ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ಟವ್ರೆ. ಹಂಗಂತ ನೀವು ನಾನ್ ಕೆಲ್ಸ ಮಾಡಲ್ಲ ಅನ್ಕೊಂಬೇಡಿ. ನಾನು ತುಂಬಾ ಜಾಸ್ತಿ ಕೆಲ್ಸ ಮಾಡೋದು. ನೋಡಿ ನಾನ್ ಕಳೀದಿರನೆ ನನ್ನ ಹೆಣ್ಮಕ್ಳಿಗೆ ಈ ತರ ಹೇಳ್ಕೊಟ್ಟಿದ್ರೆ ಕೆಲ್ಸ ಮಾಡೋದನ್ನ ನೋಡಿ. ಕೆಲ್ಸದವ್ರು ಎಷ್ಟ್ ಚೆನ್ನಾಗಿ ಕೆಲ್ಸ ಮಾಡ್ತಾರೆ. ಜಸ್ಟ್ ತಿಂತೀಯ ನೀನು? ನಿಂದ ತಿಂತೀನಿ. ನೀನು ಹೋಗಿ ಆಮೇಲೆ ಪೇಪರ್ ಕೂರ್ಸ್ಕೊಂಡ್ ಹೋಗೋಣ. ಬರ್ತೀನಿ. ನಾನೇ ಈಗ ಬರೋ ಕೆಲ್ಸ ಮಾಡ್ತೀನಿ, ನೀವೇ ಗುರ್ಸೋ ಕೆಲ್ಸ ಮಾಡುತ್ತಾನೆ. ನೋಡಿ ಎಂತ ಕಂತ್ರಿಗಳು. ಕಷ್ಟ ಕೆಲ್ಸ ಎಲ್ಲ ನನ್ಗೆ ಕೊಟ್ಬಿಡ್ತಾರೆ. ಈಸಿ ಕೆಲ್ಸ ಅವ್ರು ಮಾಡ್ತಾರೆ. ನಮ್ ತಾತ ಅಜ್ಜಿ ಮುಂದೆ ಕೆಲ್ಸ ಮಾಡೋ ತರ ಕಾಣಿಸ್ಕೊಳಂಗಿರ್ತಾರೆ. ಆಮೇಲೆ ಇವರೆಲ್ಲ ಅವ್ರನ್ನ ಹೊಗಳ್ತಾರೆ. ನನ್ನನ್ನ ಯಾರು ಕೇರೆ ಮಾಡಲ್ಲ. ನಮ್ಮನೆ ಸಿಂಬಾ ಎಲ್ಲ ಕಿತ್ತೋಗ ಡಬಾ ಫಾಲೋ ಸಿಂಬಾ ನೋಡಿ ಏನ್ ಮಾಡೈತೆ. ನನ್ನ ಕರೆಕ್ಟ್ ಶಾಕ್ ಹೊಡಿತ ತಗೋ. ನನಗೆ ಐಫೋನ್ ಚಾರ್ಜರ್ ನ ಸಿಂಬಾ ಈ ರೇಂಜ್ಗೆ ಕಾಣಿಸ್ತಾ ಇಲ್ಲ. ಈ ರೇಂಜ್ ಕಚ್ಚಿ ಕಚ್ಚಿ ಬಿಸಾಕ್ಬಿಟ್ಟವಳೆ. ಇಲ್ಲಿ ಯಾರ್ರೀ ಅದು? ಓ ನೀನ್ ಬೇಕು. ಜೀವ ಕೈಗೆ ಬಂದಿತ್ತು ಗೈಸ್. ಇವಾಗ ಅಷ್ಟು ಕತ್ಲಿದೆ. ಅಲ್ಲಿಂದ ಇವಳು ಚೇರ್ ಡರ ಡರ ಅಂತ ಹೇಳಿದ್ರೆ ಭಯ ಆಗಲ್ವಾ? ಫಲ ಅಂತ ಕಣ್ಕೋಗ್ತಿದ್ಯಾ? ಹಿಂಗೆಲ್ಲ ಮಾಡಿದ್ರು ನಮ್ಮಮ್ಮ ಮತ್ತೆ ಬಂದು ಹಿಂಗೆ ಕಸ ಗುಡ್ಸಿದ್ರೇನೆ ಅವ್ರಿಗೆ ನೆಮ್ಮದಿ. ಆ ಸಂಪತ್ತಿಗೆ ನಮ್ಮಂಗೆ ಯಾಕೆ ಮಾಡಿಲ್ಲ ಅಂತ ಬೈತಾರೋ ಗೊತ್ತಿಲ್ಲ ನನ್ಗಂತೂ. ದೊಡ್ಡ ಮನೆ ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಮನೆ ಕಟ್ಬೇಕಲ್ಲ. ದೊಡ್ಡ ಮನೆ ಕಟ್ಟಿದ್ರೆ ಅಷ್ಟೇ ಕೆಲ್ಸನೂ ಜಾಸ್ತಿ ಇರುತ್ತೆ ಗೊತ್ತಾ.
ಸಾಕಾಗೋಯ್ತು ಗೈಸ್. ಮೇಲೆ ಹೋಗಿ ಕೊಳಾಯಿ ಆಫ್ ಮಾಡ್ಬಾರ್ದು ಗೈಸ್. ಅದು ನಂಗೆ ಹೆವಿ ಧೈರ್ಯ ಜಾಸ್ತಿ. ನಾನೇನು ಮಾಡಲಿ, ನಂಗೆ ಆಗಲ್ಲ ಒಬ್ಬಳೆ ಹೋಗಕ್ಕೆ. ಮೇಲ್ಗಡೆ ಕತ್ಲು, ನಂಗೆ ಒಂದು ಸ್ವಲ್ಪ ಭಯ ಜಾಸ್ತಿ. ಅದಕ್ಕೆ ನಮ್ಮ ಪವಿ ಇದ್ರೆ ನಂಗೆ ಎಲ್ಲಿ ಧೈರ್ಯ ಅಂತ. ನಮ್ಮ ಧೈರ್ಯಶಾಲಿನ ಪವಿನ್ ಕರ್ಕೊಂಡು ನಾನು ಹೊಂಟಿದ್ದೀನಿ. ಅಮ್ಮ ಬೈಯೋದಕ್ಕೂ ಮಾಡೋದಕ್ಕೂ ಸರಿಯಾಗಿದೆ ಪವಿನಿಂದು. ಇಡ್ಕೊ ಫೋನು, ನನ್ನ ಕೈ ನೋಡ್ತೈತೆ. ಬ್ಲಾಗಿಂಗ್ ಇಟ್ಕೊಳ್ಳೋದು ಹೇಳ್ಕೊಟ್ಟಿರೋದು ಅದು. ಸೀನಿಯರ್ ಬ್ಲಾಗರ್ ಜೂನಿಯರ್ ನೆಟ್ಟು ಕಳಿ ಹಿಡ್ಕೊಳ್ಳೋದು. ಹಿಡ್ಕೊಂತಾರೆ. ನಾನು ಲಕ್ಷ್ಮಣ ರೇಖೆ ಮುಗೀತು. ಲೈಟ್ ಆನ್ ಮಾಡಿಲಿ. ಇಲ್ಲ ನಾನೇ ಕಪ್ಪ ಬರ್ತಿದ್ದೆ. ಲೈಟ್ ಇಲ್ಲ ಅಲ್ಲಿ. ಲೈಟ್ ಇಲ್ವಾ? ಟಾರ್ಚ್ ಆನ್ ಮಾಡಿ ಐಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡ್ಬಾರ್ದ? ಇಂಥವ್ರನ್ನೆಲ್ಲ ಹಿಡ್ಕೊಂಡು ಕೆಲಸ ಮಾಡಕ್ ಬಂದಿದ್ವಿ. ಸರಿ ಆಯ್ತು ಹೋಗು. ಬಾಯ್. ಸರಿ ಹೋಗಿ. ನಂಗೆ ಕತ್ಲಂದ್ರೆ ಸಿಕ್ಕಾಬಟ್ಟೆ ಭಯ. ಇನ್ನೋಡು ಅಮ್ಮ ಏನ್ ಕತ್ಲೈತೆ. ನೀನ್ ದೇವತೆ. ನಂಗೆ ಭಯ ಆಗುತ್ತೆ ಗೈಸ್ ಹಿಂಗೆಲ್ಲ ಬರ್ಬೇಕು ಅಂದ್ರೆ. ಅಮ್ಮ ಹೇಳ್ತಾ ಈ ಪೈಪ್ ತಗೊಂಡೋಗ್ಬೇಕಂತೆ. ಇದೇನು ಇಷ್ಟುದ್ದ ಐತೆ. ಈ ಪೈಪ್ ತಗೊಂಡೋಗ್ಬೇಕಂತೆ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಕ್ಲೀನ್ ಮಾಡಕ್ಕೆ. ಏನಾಯ್ತೀಗ? ಸುತ್ತಬೇಕು. ಸುತ್ತು ಪವಿ. ಇದು ನೀನ್ ಸುತ್ತು ಅಂದ್ರೆ ಇದ್ದಲ್ವೇ? ಸಾರಿ ಸಂಧ್ಯಾ, ಗ್ರಾಮರ್ ಮಿಸ್ಟೇಕ್. ಗ್ರಾಮರ್ ತುಕಾಲಿ ಮಿಸ್ಟೇಕ್ಸ್. ಮಳೆ ಬರ್ತಿದೆ. ಬರುವ ಆಗಿದೆ ಅಲ್ಲೇ ಬರ್ತಿದೆ. ಪವಿ ಲೈಟಿಗೆ ಇರಿಟೇಟ್ ಮಾಡಾಕ್ತಾಳೆ. ಲೈಟಿಗೆ ಮಾಡಲ್ಲ ನಾನು. ಫುಲ್ ಮಾಡ್ತೀನಿ. ನೀನ್ ಯಾಕೆ ಈ ತರ ಆಡ್ತಿದ್ಯಾ? ನೆಟ್ಟಿಗೆ ಮಾತಾಡು. ಹೋಗು ಮಾಡಲಿ. ಬಾ ಮಾಡು. ಗೋಯೋ ಹೊತ್ಕಡೆನಾ? ಏನ್ ಜನ ಅಂದ್ರೆ ನಮ್ ಜನ ಅಲ್ಲಿ ಬಿಡಿಸಿ ಹೋಗ್ಲಿ. ಅದು ಕರೆಕ್ಟ್ ಐತ್ಲೆ. ನೀನ್ ಫಸ್ಟ್ ಸುತ್ತದ್ ಕಳಿ ನೆಟ್ಟಿಗೆ. ಇಲ್ಲ ಒಂದ್ ಕೆಲ್ಸ ಮಾಡೋಣ. ಅಷ್ಟ್ ನೀನ್ ಎತ್ಕೊಂಡ್ ಇಷ್ಟ ನಾನ್ ಎತ್ಕೊಂತೀನಿ. ಎತ್ಕೊಂಡ್ ಹೋಗೋಣ ಅಂತ. ಯಾವನ್ ಸುತ್ತ ಪತ್ತದೆಲ್ಲ ಮಾಡೋದು. ದನ ಪೋಡ್ಕೊಂಬಂದ್ಯ. ಏನ್ ಕತೆ ನೀನು? ನಾನ್ ಪೋಡ್ಕೊಂಡಿರೋನೆ ಹಿಂಗಾಡ್ತೀನಿ. ಪೋಡ್ಬಿಟ್ರಿ ಈಗ ಏನು ನೀನ್ ದೆವ ಬಂದೋಣ ಆಡ್ಬಿಡ್ಬಿಟ್ಟು ಟೆರೆಸ್ ಅಲ್ಲ ಒಬ್ಳ ಇದ್ದೀನಿ. ನನಗೆ ಭಯ ಆಗುತ್ತೆ. ಬಿಟ್ಬಿಟ್ಟೆ ಹೇಳ್ಕೊಂಡು ಹೋಗ್ತಾಳೆ. ಯಾಕೆ ಪವಿ ಲುಕ್ ಪ್ಲೀಸ್. ಏನ್ ಗೊತ್ತಾ, ನಾನು ಒಳಗಡೆಯಿಂದ ಬಂದೆ. ಒಳಗಡೆ ಲಾಕ್ ಹಾಕೊಂಡ್ ಬಾ ಅಂತ ಇವಳೇ ಹೇಳೋದ್ಲು. ಒಳಗಡೆಯಿಂದ ಬಂದ್ರೆ ಇಲ್ಲಿ ಲಾಕ್ ಹಾಕ್ಬಿಟ್ಟವ್ರು. ಹೆಂಗ್ ಹೋಗ್ಲಿ ನಾನು? ಅದೇ ಇನ್ವಿಸಿಬಲ್ ಮೇಲೆ ಹಂಗೆ ಬಂದ್ಬಿಡಕ್ಕೆ. ಅಲ್ಲ ಒಬ್ಳೆ ಕೆಲ್ಸ ಮಾಡಕ್ ಆಗಲ್ವಾ? ನಾನು ಇರ್ಲೇಬೇಕಾ? ನೀನು ನೆಮ್ಮದಿ ಇರೋದಕ್ಕೆ ಹೆಂಗ್ ಸಂಜೆ ಬಿಡಕ್ಕಾಗುತ್ತೆ? ನಾನು ನಿನ್ ತಗ್ಗಿಸಿದ್ದೆ. ನಾನು ಅದೇ ದುರಂತ. ಅಜ್ಜಿನೇ ನಮ್ಮ ಮನೇಲಿ ನಾಷ್ಟ ಮಾಡೋದು ಬೆಳಿಗ್ಗೆ ಹೊತ್ತು. ಅಜ್ಜಿ ಮುದ್ದಾಗಿ ನೋಡ್ಕೊಂಡು ಗೈಸ್. ಅಮ್ಮ ಅಂಗಡಿಗೆ ಹೋಗುತ್ತಲ್ಲ, ಸೊ ನಮ್ಮನ್ನ ನೋಡ್ಕೊಳ್ಳೋದೆಲ್ಲ ಅಜ್ಜಿನೇ. ಚಿಕ್ಕ ವಯಸ್ಸಿಂದನು. ಇವಾಗಿಂದ ಅಂತ ಏನಿಲ್ಲ. ನಾವು ನಿನ್ಗೆ ಯಾಕೆ ಬಿಡ್ಬೇಕು? ಒಳ್ಳೆ ನಾಯಿ ಬಿಡ್ಕೊಂಡು ಬಿಡ್ಕೊಂತ ಕೆಮ್ಸ್ಕೊಂಡು ಹೋಗಕ್ಕ. ಸುಮ್ಮನೆ ಬೈತಾರೆ. ನಾನು ಆರಾಮಾಗಿದ್ದೆ ತಾನೆ. ಒಳಗಡೆ ಕರೆಸ್ತಾರೆ, ಬೈತಾರೆ. ವೆಲ್ಕಮ್ ಟು ಮೈ ವ್ಲಾಗ್ ಬುಬು. ನಾಯಿ ಇಲ್ವಮ್ಮ. ಗೈಸ್ ನಮ್ಮಪ್ಪ ಎಲ್ಲಾದ್ರೂ ಹೊರಗಡೆ ದೇವ್ರ ಕಾರ್ಯಕ್ಕೆ ಅಥವಾ ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋದ್ರೆ ವಿಡಿಯೋ ಕಾಲ್ ಮಾಡ್ಬಿಡುತ್ತೆ ಆಯ್ತಾ. ನಾವು ಒಂದ್ಸರಿ ಹಿಂಗ್ ಮುಗಿತೀವಿ ಆಯ್ತಾ. ನಮ್ಮಪ್ಪ ಸುಮ್ಮನೆ ಆಗಲ್ಲ, ಹಿಂಗೆ ತೋರಿಸ್ತಾನೆ ಇರುತ್ತೆ. ನಂಗೆ ಏನ್ ಮಾಡ್ಬೇಕಂತಾನೆ ಅರ್ಥ ಆಗಲ್ಲ. ಡ್ಯಾಡಿ ಏನ್ ಮಾಡ್ಬೇಕು ಡ್ಯಾಡಿ? ಡ್ಯಾಡಿ ಏನ್ ಮಾಡ್ಬೇಕು ಡ್ಯಾಡಿ? ದೇವರೇ ಕಾಪಾಡಪ್ಪ. ನಮ್ಮಮ್ಮ ಅನ್ಕೊಂಡಿದ್ದೆಲ್ಲ ಆಗ್ಲಪ್ಪ. ಸರ್ವೇ ಜನ ಸುಖಿನೋ ಭವಂತು. ನಮ್ಮಪ್ಪ ಅನ್ಕೊಂಡಿದ್ದೇನೋ ಆಗ್ಬಾರ್ದು. ನೀವ್ ಮನ್ಸಲ್ಲಿ ಅನ್ಕೊಂಡಿದ್ದೇನೆ ಆಗ್ಬಾರ್ದು. ಬಾಯಲ್ಲಿ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮನೇಲಿ ನೋಡಿ ಲೈನಿಗೆ ಹೆಂಗ್ ನಿಲ್ಸಿರ್ತಾರೆ. ಈ ಯಾವ ಫೀಲ್ ಬರುತ್ತೆ ಗೊತ್ತಾ? ಮಾಲಲ್ಲೆಲ್ಲ ಹೋದ್ರೆ ಗಾಡಿ ನಿಲ್ಸಲ್ವ, 2 ವೀಲರ್ಸ್ ಎಲ್ಲ ಒಂದೇ ಕಡೆ ಆತರ ನಿಲ್ಸ್ತಾರೆ ನಮ್ಮ ಮನೇಲಿ. ಅಂದ್ರೆ ಇದು ಬರೀ ನಮ್ದೇ ಅಲ್ಲ, ಬಾಡಿಗೆ ಮನೆಯವ್ರದ್ದು ಎಲ್ಲಾದ್ರು ಸೇರಿ ಹಿಂಗ್ ನಿಲ್ಸ್ತಾರೆ. ಉಜ್ಜೆ ಕರೆಕ್ಟ್ಗೆ ಇದು ನಮ್ ಪಾರ್ಕಿಂಗ್ ಆಯ್ತಾ. ನಮ್ಮಮ್ಮ ಹೆಂಗಂದ್ರೆ ಈ ಟೈಲ್ಸ್ ಎಲ್ಲ ಪಳ ಅಂತ ಬೆಳ್ಳಿಗೆ ಹೊಲ್ಬಿಡ್ಬೇಕು. ಅದಕ್ಕೆ ಅಲ್ಲಿ ವರ್ಷದ ಪವಿಟ್ ಬೈತವ್ರೆ. ಟಾರ್ಚ್ ಆನ್ ಮಾಡಿದೀನಿ ಉಜ್ಜೆ. ಕರೆಕ್ಟ್ಗೆ ಫಳ ಹೊಳಿಬೇಕು ಮೇಡ. ರಷ್ಯಾದಿಂದ ಕರ್ಸಿರೋಳೆ ಹೆಂಗ್ ಕೆಲಸ ಮಾಡ್ಸೋಳೆ. ನೀವು ರಷ್ಯಾದಲ್ಲಿ ಯಾವ ತರ ಕೆಲಸ ಮಾಡ್ತಿದ್ರಿ?
ಬರೋಬರ ಆಡ್ಸಂಗೆ ಇಲ್ವಾ ಮೈ ಡಿಯರ್ ಸರ್ವೆಂಟ್, ನೀವು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮಗೆ ಏನಿಲ್ಲ ಅಂದ್ರೂ ಒಂದು 10 ರೂಪಾಯಿ ಇನ್ಕ್ರೀಸ್ ಮಾಡ್ತೀನಿ ನೋಡಿ ಸಂಬಳ. ರಶಿಯಾ ನೆಲ ಪಳ ಪಳ ಅಂತ ಹೊಡಿಬೇಕು. ಟೇಸ್ಟ್ ನೋಡ್ರೆ ಒಂದು ಪಪ್ಪಿ ಕೊಡಬೇಕು ನಾಳೆ ಬಂದವ್ರು ಜನ. ನಿಮ್ಮ ಉಜ್ಬಾಲ್ ಅಲ್ಲ, ಬಾತ್ರೂಮ್ ತೊಳೆಯೋದ್ರಲ್ಲಿ ಯಾಕೆ ಟೇಸ್ಟ್ ತೊಳಿತಾ ಇದೆಯಾ? ಓ, ನಿಮ್ ರಷ್ಯಾ ಅದೇ ಆದ್ರೆ ಜಾಸ್ತಿ ಬೆಂಡ ಬೇಕು, ಜಾಸ್ತಿ ಬೆಂಡ ಇಂಡಿಯನ್ ವರ್ಕರ್. ಐ ಹ್ಯಾವ್ ಬ್ರೈನ್. ಸಿ ಇಲ್ಲಿ ಗಲೀಜ ಇಲ್ಲೇ ಇದೆ. ಇಲ್ಲಿ ಹೆಲ್ಪ್ ಮಾಡ್ಬೇಕು. ತಗೋತ್ತಾಗ ಹೆಲ್ಪ್ ಮಾಡಿ. ಹುಚ್ಚ ಅವ್ಳು ತೋರಿಸಲ್ಲ ನೋಡಿ. ಬಾಯ್ ಮುಚ್ಕೊಂಡೋಗೆ ಬುಬ್ಬು ಕೆಲಸ ಮಾಡಕ್ಕಾಗಲ್ಲ. ನೀನು ಹೆಣ್ಮಗು ತಾನೆ. ವರಮಹಾಲಕ್ಷ್ಮಿಗೆ ಅರ್ಶಿನ ಕುಂಕುಮ ತಗೊಳಕ್ ಬಂದಿದ್ದ ಬಂದ್ಬಿಡು ಆಯ್ತಾ. ಟೈಮ್ ಬಂದು 11:15 ಆಗಿದೆ. ಅಂಡ್ ಇವಾಗ ನಾವು ಕೆಳಗಡೆ ಕ್ಲೀನ್ ಮಾಡ್ತಿದ್ವಲ್ಲ ಅದೆಲ್ಲ ಮುಗೀತು. ಇವಾಗ ನಮ್ಮ ಬುಲ್ಬುಲ್ ನಮಗೆ ತಿನ್ನಿಸ್ತಾರೆ. ಒಟ್ನಲ್ಲಿ ನಮ್ಮಮ್ಮ ವರ್ಷಿಪ್ ಅವಿಗಿಂತ ನಂಗೆ ಜಾಸ್ತಿ ಕಲ್ಸ್ಕೊಡುತ್ತೆ. ಇವಳು ನನಗೆ ತಿನ್ನಿಸ್ತಾಳೆ. ಒಂಥರ ಪುಣ್ಯ ಮಾಡ್ಬಿಟ್ಟಿದೀನಿ ನಾನು ಯಾವ್ದೋ ಜನ್ಮದಲ್ಲಿ. ಸೊ ಗೈಸ್, ಇವತ್ತಿಗಿಂತ ನಾಳೆ ವ್ಲಾಗ್ ಇನ್ನೂ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ. ಯಾಕಂದ್ರೆ ನಾಳೆ ವ್ಲಾಗ್ ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ರಿಂಗ್ ನಮ್ಮ ಮಾವಿಂದ ನಮ್ಮ ಎಂಗೇಜ್ಮೆಂಟ್ ಆಯ್ತು. ಸೊ ಫೈನಲಿ ಎಂಗೇಜ್ಮೆಂಟ್ ಆಯ್ತು ನಮ್ಮ ಮಾವನ್ ಜೊತೆ. ಗೊತ್ತಿಲ್ಲ ಅಲ್ಲ ನಿಮ್ಗೆ, ನಾಳೆ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ ಎಂಗೇಜ್ಮೆಂಟ್ ಆಯ್ತು. ಮನೆಯವ್ರೆಲ್ಲಾರ ಮುಂದೆನೂ ನಮ್ಮ ಮಾವ ನನಗ್ ರಿಂಗ್ ಹಾಕಿದ್ರು. ಸೊ ಮನೆಯವರೆಲ್ಲ ಏನಂದ್ರು ಇದೆಲ್ಲ ನೋಡ್ಬೇಕಾದ್ರೆ ನೀವು ನಾಳೆ 6 o'clock ತನಕ ವೇಟ್ ಮಾಡ್ಬೇಕು. ಸೊ ಈ ವಿಡಿಯೋ ನೋಡಿದಕ್ಕೆ ತುಂಬಾ 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 ಥ್ಯಾಂಕ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತಿರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ನಾಳೆ ಸಿಗೋಣ 6 o'clockಗೆ. ಬಾಯ್.